ನಮಸ್ತೆ ವೀಕ್ಷಕರೇ, ಕಸ್ತೂರಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಸ್ಮಿತಾ ಗೌಡ. ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿಯ ಮೂಲಕ ಜ್ಯೋತಿಷ್ಯನ ತಿಳಿಸ್ತಾ ಇರುವಂತ ಡಾಕ್ಟರ್ ದಿನೇಶ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ನಮೋ ತಕ್ಷಕಾಯ ಕ್ಲೀಂ ಓಂ ನಮಃ. ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದಿದೆ ಮೈಸೂರಲ್ಲಿ ಆಗಸ್ಟ್ 5ನೇ ತಾರೀಕು ಕ್ಲಾಸಸ್ ಇದೆ ಅಂತ. ಆ ಕ್ಲಾಸಸ್ ಬಂದು ರಿಯೋ ಇಂಟರ್ನ್ಯಾಷನಲ್ ಹೋಟೆಲ್ ಅಲ್ಲಿ ನಡೀತಾ ಇದೆ. ಇನ್ನ ಸೆಪ್ಟೆಂಬರ್ 2, 3 ಹುಬ್ಳಿಯಲ್ಲಿ ಕ್ಲಾಸಸ್ ನಡೀತಾ ಇದೆ. ಅದ್ರ ಜೊತೆಗೆ ಬಳ್ಳಾರಿಯಲ್ಲೂ ಕೂಡ ಸೆಪ್ಟೆಂಬರ್ 16ನೇ ತಾರೀಕು ಕ್ಲಾಸಸ್ ನಡೀತಾ ಇದೆ. ಇನ್ನ ಇದ್ರ ಜೊತೆಗೆ ಆಲ್ರೆಡಿ ನಕ್ಷತ್ರ ನಾಡಿನ ಕಲ್ತಿರೋರು ಹೈಯರ್ ಕ್ಲಾಸಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ. ಸಾಕಷ್ಟು ಕಾಲ್ಸ್ ಕೂಡ ಕೇಳ್ತಾ ಇದ್ರಿ, ನೀವು ಕಾಲ್ ಮಾಡಿ ಗುರುಜಿನ. ಹಾಗೆ FB ಗಳಲ್ಲೂ ಕೂಡ ಕೇಳ್ತಾ ಇದ್ರಿ. ಆಗಸ್ಟ್ 19ನೇ ತಾರೀಕು ಬೆಂಗಳೂರಲ್ಲಿ ಹೈಯರ್ ಕ್ಲಾಸಸ್ ಇದೆ. ಆದಷ್ಟು ಬೇಗ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಬಂದಾಗ ಸೀಟ್ ಸಿಕ್ಕಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂತೀರಾ. ಸೊ ಅದ್ರ ಬದಲು ಮೊದಲೇ ನೀವು ಸೀಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾ, ಇನ್ನ ಗುರುಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಿಮ್ಮನೇಲಿ ಯಾವುದೇ ತರದ ಸಮಸ್ಯೆ ಇರ್ಲಿ, ಆರೋಗ್ಯ ಸಮಸ್ಯೆ ಇರ್ಲಿ, ಮಕ್ಳಿಗೆ ಮದ್ವೆ ಆಗ್ತಾ ಇಲ್ಲ ಅಂತ ಇರ್ಬೋದು, ಇಲ್ಲ ಮಕ್ಳಾಗ್ತಾ ಇಲ್ಲ ಅಂತ ಇರ್ಬೋದು, ಇಲ್ಲ ಮಕ್ಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೂ ಕೂಡ ಕೈಲಾಶ್ ಯಂತ್ರನ ಮನೇಲಿ ಇಟ್ರೆ ಖಂಡಿತ ಪೂಜೆ ಆರಾಮ್ಸೆ ನೀವು ಮಾಡ್ಬೋದು. ಕೈಲಾಶ್ ಯಂತ್ರದಲ್ಲಿ ಎಷ್ಟು ಪವರ್ ಇದೆ ಅಂತ ನೀವು ಗೊತ್ತಾಗ್ಬೇಕು ಅಂದ್ರೆ ನೀವು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ಅದನ್ನ ಆರ್ಡರ್ ಮಾಡಿ ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿದಾಗ ಅಷ್ಟೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನ ಗುರುಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಮಂತ್ರದಲ್ಲಿ ಆಗದೆ ಇರೋದು ಯಂತ್ರದಲ್ಲಿ ಆಗತ್ತೆ, ಯಂತ್ರದಲ್ಲಿ ಆಗದೆ ಇರೋದು ತಂತ್ರದಲ್ಲಿ ಆಗತ್ತೆ ಅಂತ. ಸೊ ಇದ್ರ ಮೂಲಕನೇ ಬುಕ್ ಬರ್ದಿದ್ದಾರೆ ಗುರುಜಿ ಅವರು. ಇನ್ನ ನಿಮ್ಮ ಮನೇಲಿ ಯಾವುದೇ ತರದ ಪ್ರಾಬ್ಲಮ್ ಇದ್ರು ನಿಮಗೆ ನೀವು ಸೊಲ್ಯೂಷನ್ ಹಾಕ್ಬೇಕು, ಕ್ಲಾಸಸ್ಗೂ ಹೋಗ್ತಾ ಇದೀನಿ ಅದ್ರ ಬುಕ್ ಕೂಡ ತರ್ಸ್ಕೊಂತೀನಿ ಅಂತ ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಕಾಲ್ ಮಾಡ್ಬೋದು ಅಂತ ಹೇಳ್ತಾ, ಇನ್ನ ಗುರುಜಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಅಂತಾನೆ ಹೇಳ್ಬೋದು. ಎಲ್ಲ ಒಂದ್ ಕಡೆ ಸಾಕಷ್ಟು ಜನ ಜೊತೆಗೆ ನನಗೂ ಇದೆ. ನಾಳೆನ ನಾಗರ ಪಂಚಮಿ, ಶುಕ್ರವಾರನ ನಾಗರ ಪಂಚಮಿ. ನಾಗರ ಪಂಚಮಿನಿ ಏನಕ್ಕೆ ನಾವು ಅಷ್ಟು ವಿಶೇಷವಾಗಿ ಪೂಜೆ ಮಾಡ್ತೀವಿ, ಇದನ್ನ ತಿಳಿಸ್ಕೊಡ್ಬೇಕು ಗುರುಜಿ. ಖಂಡಿತ. ವೀಕ್ಷಕರು ಯಾರು ಕೇಳ್ತಾ ಇದ್ದೀರಾ, ಇವತ್ತು ವಾಹಿನಿಲಿ ಒಂದು ಮಾಹಿತಿನ ಕ್ಲೀನಾಗಿ ಕೊಡ್ತೀನಿ. ಮಾಹಿತಿ ಏನು ಅಂತಂದ್ರೆ, ಸೂರ್ಯ ಉದಯ ಕಾಲಕ್ಕೆ ಬರ್ತಕ್ಕಂಥ ತಿಥಿನ ಪಂಚಾಂಗದಲ್ಲಿ ಅವತ್ತ ದಿನಪೂರ್ತಿ ಆ ತಿಥಿ ಇರುತ್ತೆ ಅಂತ ಪರಿಗಣನೆಗೆ ತಗೊಳ್ತಾರೆ. ಫಸ್ಟ್ ಪಾಯಿಂಟ್. ಹಿಂದಿನ ಕಾಲದಲ್ಲಿ ಬರೀ ಪಂಚಾಂಗ ಬರೆಯೋರಿರ್ಲಿಲ್ಲ. ಪಂಚಾಂಗ ಸ್ವಲ್ಪ ಯಾವುದೋ ಇದರಲ್ಲಿ ಒಂದು ತಾಳೆಗರಿಯಲ್ಲಿ ಬರೆದು ಮಾಡ್ತಾ ಇದ್ರು. ಆಮೇಲೆ ಬುಕ್ಕಲ್ಲಿ ಬಂತು. ಜನಗಳಿಗೆ ತಿಥಿ ಪ್ರಾರಂಭ ಮತ್ತೆ ತಿಥಿ ಎಂಡ್ ಟೈಮಿಂಗ್ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಅಂತ ಹೇಳ್ತಾರೆ. ಎಲ್ಲರೂ ಒಂದು ಅಗ್ರಿ ಮಾಡೋಣ ಅಂತ. ಇದಕ್ಕಿಂತ ಮುಂಚೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ದಿನವನ್ನು ಹೆಂಗ್ ತಗೊಳ್ತಾರೆ ಅಂದ್ರೆ, ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಆ ದಿನ ತಗೊಳ್ಳೋರು. ಇವತ್ತು ಡೇಟ್ ಹೇಗೇನಿರುತ್ತೋ ಆ ಡೇಟ್ ಕಂಪ್ಲೀಟ್ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ತಗೊಳ್ಳೋರು. ಆಮೇಲೆ ಎಲ್ಲರೂ ಏನ್ ಮಾಡಿದ್ರು, ಅದನ್ನ ಸ್ವಲ್ಪ ಚೇಂಜಸ್ ಮಾಡಿ 12 ಗಂಟೆಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು. ಇವತ್ತು ಏನಿರುತ್ತೋ ಮಧ್ಯರಾತ್ರಿ 12 ಗಂಟೆಗೆ ಚೇಂಜ್ ಆಗಿ ಮತ್ತೆ 12 to 12, ಮಧ್ಯರಾತ್ರಿ 12 ಮತ್ತೆ ಮಧ್ಯರಾತ್ರಿ 12. ಸೊ ಡೇಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಒಂದು ಸೈಡ್. ಪಂಚಾಂಗದಲ್ಲಿ ಏನಾಗಿದೆ ಅಂತಂದ್ರೆ, ಸೂರ್ಯ ಉದಯ ಕಾಲಕ್ಕೆ ಬರ್ತಕ್ಕಂಥ ತಿಥಿನೇ ನಾವು ತಗೊಳ್ತಕ್ಕಂಥದ್ದು ಅಂತ ಅವರು ಬರ್ದಿಟ್ಟಿದ್ದಾರೆ. ಅದು ಒಂದು ಸೈಡ್. ಬಟ್ ಇಲ್ಲಿ ಗೊಂದಲ ಏನಾಗಿದೆ ಅಂತಂದ್ರೆ, ಕೆಲವರು ಗುರುವಾರ ಬರ್ತಾ ಇದೆ ಪಂಚಮಿ, ಮತ್ತೆ ಕೆಲವರು ಶುಕ್ರವಾರ ಬರ್ತಾ ಇದೆ ಪಂಚಮಿ ಅಂತ ಎಲ್ಲ ಕನ್ಫ್ಯೂಸ್ ಮಾಡಿ ಜ್ಯೋತಿಷ್ಯ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ನಾವು ಫಸ್ಟ್ ಬೇಸ್ ಅರ್ಥ ಮಾಡ್ಕೋಬೇಕು, ಯಾವ ಆಧಾರದ ಮೇಲೆ ಈ ತರ ಹೇಳ್ತಾ ಇದಾರೆ ಅಂತ. ನಾಳೆ 7 ಗಂಟೆಗೆ ಪಂಚಮಿ ತಿಥಿ ಶುರು ಆಗುತ್ತೆ, 7 ಗಂಟೆಗೆ. ಆದ್ರೆ ಬೆಳಗಿನ ಜಾವ ಯಾವ ತಿಥಿ ಅಂದ್ರೆ ಸೂರ್ಯೋದಯ 6 ಗಂಟೆ 6:15 ಆಗುತ್ತೆ. ಆ ಬರ್ತಕ್ಕಂಥ ತಿಥಿ ಅಂದ್ರೆ ಸೂರ್ಯ ಮತ್ತೆ ಚಂದ್ರನ ಒಂದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಷ್ಟೇ. ಯಾವ ತಿಥಿಲಿ ಬಂದಿದೆಯೋ ಆ ತಿಥಿನ ನಾವು ಕನ್ಸಿಡರ್ ಮಾಡಿದಾಗ ದಿನಪೂರ್ತಿ ಅದೇ ತಿಥಿ ಅಂತ ಹೇಳ್ತಾರೆ. ಆದ್ರೆ ನಾವು ಕ್ಯಾಲ್ಕುಲೇಷನ್ ಇದೆ, ಮೊಬೈಲ್ ಇದೆ, ಕರೆಕ್ಟ್ ಆಗಿ ತಿಥಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ, ಪ್ರತಿಯೊಂದು ಗೊತ್ತು ನಮ್ಗೆ. ಸೊ ಪ್ರತಿಯೊಂದು ಗೊತ್ತಿರೋದ್ರಿಂದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್, ನಾಳೆ 7 ಗಂಟೆ ಆದ ನಂತರ ಪಂಚಮಿ ಶುರು ಆಗುತ್ತೆ. ಅದೇ ಶುಕ್ರವಾರ ಬೆಳಿಗ್ಗೆ 6:40ಕ್ಕೆ ತಿಥಿ ಕ್ಲೋಸ್ ಆಗ್ಬಿಡುತ್ತೆ. ಆ ಪಂಚಮಿ ತಿಥಿ ಮುಗಿದೋಗುತ್ತೆ. ಆದ್ರೆ 6:40 ಒಳಗಡೆ ಸೂರ್ಯ ಉದಯ ಆಗಿರೋದ್ರಿಂದ ಪಂಚಮಿ ತಿಥಿ ಶುಕ್ರವಾರ ಇದೆ ಅಂತ ಹೇಳ್ಬಿಡ್ತಾರೆ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸೊ ಇನ್ ಕೇಸ್ ನಾವು 6:40 ಆದ್ಮೇಲೆ ನಾವೇನಾದ್ರು ಹೋಗಿ ಪೂಜೆ ಮಾಡಿದ್ದಲ್ಲಿ ಅದು ಷಷ್ಠಿಗೆ ಬೀಳುತ್ತೆ, ತಿಥಿ ಷಷ್ಠಿಗೆ ಬೀಳುತ್ತೆ ಅಷ್ಟೇ. ಬಟ್ ದೇವಸ್ಥಾನದಲ್ಲಿ ಹೇಳಿದ್ರು ಶುಕ್ರವಾರ ಪಂಚಮಿ ಅಂತ ಹೇಳಿದ್ರು. ಸೊ ನಾನಿಲ್ಲಿ ನಿಮ್ಗೆ ಟೈಮ್ ಹೇಳ್ತಾ ಇದೀನಿ, ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ. ಪಂಚಾಂಗದಲ್ಲೂ ಬರ್ದಿರುತ್ತೆ. ಪಂಚಾಂಗದಲ್ಲಿ ತೆಗೆದು ನೋಡಿ, ತಿಥಿಯ ಎಂಡ್ ಕಾಲ, ತಿಥಿಯ ಸ್ಟಾರ್ಟ್ ಕಾಲ ಪಂಚಾಂಗದಲ್ಲೂ ಇರುತ್ತೆ. ಆದ್ರೆ ಜನಗಳು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಒಂದು ಸಿಸ್ಟಮ್ ನ ಫಾಲೋ ಮಾಡ್ತಾ ಇದಾರೆ ಅಷ್ಟೇ. ಇದು ಓನ್ಲಿ ಸಿಸ್ಟಮ್. ಬಟ್ ನಿಜವಾಗ್ಲೂ ನೀವು ತಿಥಿಯಲ್ಲೇ ನಾವು ಮಾಡ್ಲೇಬೇಕು ಅಂತಂದ್ರೆ ನಾಳೆ 7 ಗಂಟೆ ನಂತರ ಮಾಡಿ.
ಇಲ್ಲ ನಾವು ಯಾರೋ ಹೇಳಿದ್ದಾರೆ ಶುಕ್ರವಾರನೇ ಬರುತ್ತೆ ಅಂತ ಹೇಳ್ತಾರೆ ಮಾಡ್ಲೇಬೇಕು ಅಂದ್ರೆ ಶುಕ್ರವಾರ ಬೆಳಿಗ್ಗೆನೆ ಮಾಡಿ, ಬಟ್ 6:40 ಒಳಗಡೆ ಮಾಡಿ, 6 ಗಂಟೆ ಒಳಗೆ ಮಾಡಿ. 6ರಿಂದ 6:30 ಶ್ರೇಷ್ಠವಾಗಿರ್ತಕ್ಕಂಥ ಟೈಮ್, ಬೆಳಗಿನ ಜಾವ ಸೂರ್ಯೋದಯ ಟೈಮಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಸೊ ನಾಗರ ಪಂಚಮಿ ಅಂದ್ರೆ ಏನು? ವಾಟ್ ಈಸ್ ನಾಗರ ಪಂಚಮಿ? ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಬರ್ತಕ್ಕಂಥದ್ದು ನಾಗರ ಪಂಚಮಿ ಅಂತ ಎಲ್ಲರಿಗೂ ಗೊತ್ತಿದೆ. ಇದೇನಕ್ಕೆ ಬಂತು ಹಿಂದಿನ ಕಾಲದಿಲ್ಲ ಅಂತಂದ್ರೆ, ಈ ಟೈಮಲ್ಲಿ ಮಳೆ ಸ್ವಲ್ಪ ಜಾಸ್ತಿ, ಮಳೆ ಜಾಸ್ತಿ ಇರ್ಬೇಕಾದ್ರೆ ಹಾವುಗಳು ಎಲ್ಲೆಲ್ಲಿ ಪೊದೆಯಲ್ಲಿ ಅಲ್ಲಿ ಇರುತ್ತೋ ಸ್ವಲ್ಪ ಆಚೆ ಬರ್ತಕ್ಕಂಥ ಸಮಯ ಜಾಸ್ತಿ ಇರುತ್ತೆ, ಮತ್ತೆ ಮನೆ ಒಳಗಡೆ ನುಗ್ತಕ್ಕಂಥ ಜಾಸ್ತಿ ಇರುತ್ತೆ ಮಳೆ ಬರೋದ್ರಿಂದ. ಸೊ ಕೃಷಿ ದೇಶ ಆಗಿರೋದ್ರಿಂದ ಈ ಟೈಮಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಆ ಪೂಜೆಯ ಮನೋಭಾವ ತಂದಾಗ ಅದನ್ನ ಹೊಡೆಯೋದಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಅದನ್ನ ಬಂದಿದ ತಕ್ಷಣ ಹೊಡೆದೊಡ್ದು ಸಾಯಿಸ್ತಾ ಇದ್ರು. ಅದು ಒಂದು ಪ್ರಾಣಿ, ಅದು ಒಂದು ಜೀವ. ಯಾಕಂದ್ರೆ ನಮ್ಮ ಹೊಲ ಗದ್ದೆನ ಮೇಂಟೈನ್ ಮಾಡೋದೇ ಹಾವುಗಳು. ಇಲ್ಲ ಅಂದ್ರೆ ನಮ್ಮ ಇಲಿಗಳ ಸಂತಾನ ಎಷ್ಟೊಂದು ಆಗ್ಬಿಡ್ತಾ ಇತ್ತಲ್ವಾ? ಹೌದು, ಒಂದಕ್ಕೊಂದಕ್ಕೊಂದು ಕರೆಕ್ಟ್ ಆಗಿ ಇಟ್ಟಿದ್ದಾನೆ. ಸೊ ಹಾವುಗಳನ್ನ ಏನಕ್ಕೆ ಸಾಯಿಸಬಾರ್ದು ಅಂತಂದ್ರೆ, ಅದು ನಮ್ಮ ಹೊಲಗಳನ್ನ ಸೇವ್ ಮಾಡ್ತಾ ಇದೆ. ಅದೇನು ಅಕ್ಕಿ ತಿನ್ನಲ್ಲ, ಬೇಳೆ ತಿನ್ನಲ್ಲ. ಹೊಲದಲ್ಲಿ ಯಾರಾದ್ರು ಮಾಡಿದ್ರೆ ಅದು ಕ್ರಿಮಿ ಕೀಟನಾಶ ಮಾಡಿರ್ತಕ್ಕಂಥದ್ದು, ಇಲಿ ತಿಂದಾಕಿರೋದು ಎಷ್ಟೊಂದು ಕೇಸಸ್ ಇದೆ, ಎಷ್ಟೊಂದು ಲಾಸ್ ಆಗಿರುತ್ತೆ. ಆ ಇಲಿಯ ಒಂದು ಸಂತಾನ ಒಂದು ಕಮ್ಮಿ ಮಾಡಕ್ಕೆ ಇರ್ತಕ್ಕಂಥದ್ದೇ ಹಾವು. ನಮ್ಮ ರಕ್ಷಣೆಗೆ ಇರೋದು. ಪ್ರಪಂಚದಲ್ಲಿ, ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಹಾವು ಕಚ್ಚಿ ಸತ್ತಿರತಕ್ಕಂಥ ಸಂಖ್ಯೆನಾಗಿ ಲೆಕ್ಕ ಹಾಕಿದ್ರೆ 10% ಇದ್ರೆ, ಹಾವು ನೋಡಿದ ತಕ್ಷಣ ಹೊಡೆದಾಕಿರೋದು 90% ಅಷ್ಟೇ. 10% ಅಷ್ಟೇ. 10% ಇಲ್ಲ, ಅದು 2%. ನನ್ನ ಲೆಕ್ಕಾಚಾರದಲ್ಲಿ ನಾನು ನೋಡ್ತಾ ಇದ್ದೆ, 2% ಅಷ್ಟು ಹಾವು ಕಚ್ಚಿ ಸತ್ತೋಗಿದ್ದಾರೆ ಅದು ವರ್ಷದಲ್ಲಿ. ಬಟ್ 98% ಹಾವು ನೋಡಿದ ತಕ್ಷಣ ಕುಂದಿರೋದೇ ಜಾಸ್ತಿ. ಅದಕ್ಕೆ ಹೇಳ್ತಾರೆ ಹಾವು ನೋಡಿದ ತಕ್ಷಣ ಹೊಡೆದಾಕ್ತಾರೆ, ಅದೇ ಕಲ್ಲ ನಾಗರನ ನೋಡಿದ್ರೆ ಕೈ ಮುಗಿದು ಹಾಲಾಕ್ತಾರೆ. ಸೊ ಎಲ್ಲೇ ಒಂದು ಬಹಳ ಈ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರ ಜಾಗದಲ್ಲಿ ಹಾವು ನೋಡಿದ ತಕ್ಷಣ ಹೊಡೆದಾಕ್ತಾರೆ. ಯಜಮಾನರು ಮತ್ತೆ ಅವ್ರು ಇರ್ತಕ್ಕಂಥವ್ರು ಅಲ್ಲೇ ಇರ್ತಾರೆ, ನೋಡ್ತಾರೆ, ನಮ್ಗೆ ಯಾಕಪ್ಪ ಅನ್ನೋ ಮನೋಭಾವನ ತೆಗೆದಾಕಿ. ನಾವೇ ಹಾವಿಗಿದ್ದಾಗ ನಮ್ಗೆಲ್ಲೋ ಗೊತ್ತಿಲ್ಲ, ನಮ್ಗೆಲ್ಲೋ ಒಂದು ಭಗವಂತ ಒಂದು ಜಾಗ ಕೊಟ್ಟಿದ್ದಾನೆ, ನಾವೇ ಹಾವು ಅಂತ ತಿಳ್ಕೊಳ್ಳಿ. ಎಲ್ಲೋ ಒಂದು ಕಡೆ ಜಾಗ ಕೊಟ್ಟಿದ್ದಾನೆ, ನಮ್ಮ ಮೈ ಕೊಟ್ಟಿರೋದು ಅವತ್ತ ಭಗವಂತ ಏನ್ ಮಾಡಕ್ಕಲ್ಲ, ಹಾವು ರೂಪ ಕೊಟ್ಟಿರ್ತಾನೆ. ಅದು ನೋಡಿದಾಗ ನಮ್ಗೆ ಭಯ ಆಗುತ್ತೆ ಅಷ್ಟೇ ಆ ರೂಪದಲ್ಲಿ. ಏನಕ್ಕೆ ಅಂದ್ರೆ ಹಾವು ನೋಡಿದಾಗ ಏನಕ್ಕೆ ಭಯ ಆಗುತ್ತೆ ಅಂದ್ರೆ, ಅದು ನಮ್ಮ ಮನಸ್ಸಿಗೆ = ಅಂತ ಇದೆ. ನಮ್ಮ ಮನಸ್ಸು ಚಂಚಲ ಅಲ್ವಾ, ಹಾವು ಹಂಗೆ, ಅದಕ್ಕೆಲ್ಲೂ ಇದಿಲ್ಲ, ವರ್ಟಿಬ್ರೆಟ್ಸ್ ಇಲ್ಲ. ಅದು 1-2 ಸೆಕೆಂಡ್ ಈ ಕಡೆ ಹೋಗುತ್ತೆ, 2 ಸೆಕೆಂಡ್ ಆ ಕಡೆ ಹೋಗುತ್ತೆ. ಹಾವು ಸ್ನೇಕ್ ರೆಪ್ರೆಸೆಂಟ್ಸ್ ಅರ್ತ್, ಭೂಮಿ ಯಾವಾಗ ಅನ್ಪ್ರೆಡಿಕ್ಟಬಲ್. ಯಾವಾಗ ಭೂಕಂಪ ಆಗುತ್ತೆ ಗೊತ್ತಿಲ್ಲ, ಯಾವಾಗ ಮಳೆ ಬರುತ್ತೆ, ಯಾವಾಗ ಮಳೆ ಬರುತ್ತೆ, ವರ್ಷ ಪೂರ್ತಿ ಒಂದ್ಸತಿ ಸುನಾಮಿ ಆಗ್ಬಿಡುತ್ತೆ. ಸೊ ಅದನ್ನ ಭೂಮಿನ ಹಾವಿಗೆ ಹೋಲಿಸಿದ್ದಾರೆ. ಹಾವು ಹೇಗೆ ಅನ್ಪ್ರೆಡಿಕ್ಟಬಲ್, ಭೂಮಿ ಮೇಲೆ ನಡೀತಕ್ಕಂಥ ಎಲ್ಲಾ ಕಾಲಗಳು ಅನ್ಪ್ರೆಡಿಕ್ಟಬಲ್. ಅದನ್ನ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡ್ತಾನೆ ಶಿವ, ಅವನ್ ಕತ್ತಿಗೆ ಹಾಕೊಂಡಿರೋದು. ಟು ಕಂಟ್ರೋಲ್ ದಿ ಅರ್ತ್ ಸೆನ್ಸಸ್ ಅಂತ ಹೇಳ್ತೀವಿ. ಇಲ್ಲಿ ಈ ಚಕ್ರನ ಕಂಟ್ರೋಲ್ ಮಾಡಿದಾಗ ಎಲ್ಲಾನು ಸರೋಗುತ್ತೆ ಅಂತ ಹೇಳಿ, ಅದೊಂದು ಎಲ್ಲದಕ್ಕೂ ಒಂದೊಂದು ರೀತಿ ಇದೆ. ಸುಮ್ಮನೆ ನಾವೆಲ್ಲ ಏನೋ ಹಾವಾಕೊಂಡು ಏನೋ ಶಿವನ್ ತರ ನೋಡ್ತೇವೆ. ಅದೇನು ಅಂತಂದ್ರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ 3 ಸುತ್ತು ಬಂದಿರುತ್ತೆ ಹಾವಲ್ಲಿ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಹಾವು. ಹಾವು ಕಂಟ್ರೋಲ್ ಅಲ್ಲಿ ಇದ್ರೆ ನಮ್ಮ ಮನಸ್ಸು ಕಂಟ್ರೋಲ್ ಇದ್ದಂಗೆ ಅಂತ ಅಲ್ಲಿ ಹೇಳಿ ಕತ್ತಲ್ಲಿ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು. ಇಲ್ಲ ಅಲ್ಲಿ ಹಾಕೊಂಡ್ಬಿಟ್ರೆ ನಾವು ಬಿಗದಂಗೆ ಏನು ಅಲ್ಲಾಡಕ್ಕಾಗಲ್ಲ. ಯಾವಾಗ ಇಲ್ಲಿ ಇಟ್ಕೊಂಡ್ಬಿಡ್ತೀವೋ, ಇಲ್ಲಿ ನೋಡಿ ಎಲ್ಲ ಸೂಸೈಡ್ ಮಾಡ್ಕೊಳ್ತಾರೆ, ಇಲ್ಲೇ ತಾನೇ ಆಗೋದು ಎಲ್ಲ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಕಂಟ್ರೋಲ್ ಮಾಡ್ರೆ ನಾವು ಅಲ್ಲಾಡಕ್ಕಾಗಲ್ಲ. ಯಾರಾದ್ರೂ ಇಲ್ಲಿ ಇಟ್ಕೊಂಡ್ಬಿಟ್ರೆ, ನಾವು ಕರಾಟೆಲ್ಲ ನೋಡ್ತೀವಿ, ಯಾರಾದ್ರೂ ಇದನ್ನ ಗಂಟ್ಲಿ ಇಲ್ಲಿ ಇಟ್ಕೊಂಡ್ಬಿಟ್ರೆ ಅಲ್ಲಾಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ಆಲ್ ಸೆನ್ಸಸ್ ಸೈಲೆಂಟ್ ಆಗ್ಬಿಡುತ್ತೆ. ಮೋಸ್ಟ್ ಪವರ್ಫುಲ್ ಇಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲಿ ಹೇಳ್ಕೊಡ್ತಾರೆ. ಸೊ ಇಲ್ಲಿ ನಾವು ಹಾವು ಕಟ್ಕೊಂಡಾಗ ಸೆನ್ಸಸ್ ನ ಕಂಟ್ರೋಲ್ ಮಾಡ್ತಾ ಇದೀವಿ, ಬಿಗಿದಿಟ್ಕೊಂಡಿದೀವಿ, ನಮ್ಗೆ ಯಾವ್ದನ್ನು ಸೆನ್ಸ್ ನಮಗೆ ಹೋಗ್ಬಾರ್ದು, ಏಕಾಗ್ರತೆ ಇರಬೇಕು ಅಂತ ಹೇಳಿ ಶಿವನಲ್ಲಿ ಅದನ್ನ ಹಾಕ್ತಾರೆ. ಒಂದೊಂದನ್ನು ಏನಕ್ಕೆ ಸಿಗ್ನಿಫಿಕೆನ್ಸ್ ಹಾಕಿರೋದನ್ನ ಅದು ತಿಳ್ಕೊಳ್ಳಿ, ಮಾಡ್ಲಿ ಅಂತ ಅಷ್ಟೇ. ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಈಸ್ ಹೈಯರ್ ಯಾವಾಗ್ಲೂ. ಯಾಕಂದ್ರೆ ಒಂದು ಹೇಳಿದಾಗ ಜಾಸ್ತಿ ಅರ್ಥ ಆಗಲ್ಲ, ಒಂದು ಪಿಕ್ಚರ್ ನೋಡಿದಾಗ ಜಾಸ್ತಿ ಅರ್ಥ ಆಗುತ್ತೆ ಅಂತಲ್ಲ, ಆ ರೀತಿ. ಸೊ ನಾಗರ ಪಂಚಮಿ ದಿವಸ ನೀವು ನಾಳೆ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ನಾಡಿದ್ದು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಟೈಮ್ ಅಂತೂ ಹೇಳಿದೀನಿ, ನಾಳೆ 7 ಗಂಟೆಯಿಂದ ಹಿಡಿದು ನಾಡಿದ್ದು ಶುಕ್ರವಾರ ಬೆಳಿಗ್ಗೆ 6 ಗಂಟೆ 40 ನಿಮಿಷ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಹಾಲು ಮತ್ತೆ ತುಪ್ಪ ಹಾಕ್ತಾರೆ. ಸಮಯ ಇದೆಯಾ? ಗುರುಜಿ, ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ಸ್ ನ ಆಕ್ಚುಲ್ ಆಗಿ ಕ್ಲಿಯರ್ ಮಾಡಿದ್ರಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನಕ್ಕೆ ತುಂಬಾನೇ ಕನ್ಫ್ಯೂಷನ್ ಇತ್ತು. ಗುರುವಾರ ಮಾಡ್ಬೇಕು ಅಂತ ಹೇಳ್ತಾರೆ, ಇನ್ ಕೆಲವರು ಶುಕ್ರವಾರ ಒಳ್ಳೆ ದಿನ, ಅದಕ್ಕೆ ಶುಕ್ರವಾರ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ. ಸೊ ಆಲ್ಮೋಸ್ಟ್ ಆಲ್ ನೀವು ಹೇಳಿರೋ ಟೈಮಿಂಗ್ ಮೋಸ್ಟ್ಲಿ ಅನ್ಕೊಂಡ್ರೆ ನಾಳೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗತ್ತೆ ಅಂತ ಹೇಳ್ಬೋದು. ಇನ್ನ ವೀಕ್ಷಕರೇ, ಕಣದ ನಿಮ್ಗೂ ಕೂಡ ಕ್ಲಾಸಸ್ ಇದೆ ಅಂತ ಗೊತ್ತಾಗಿದೆ. ಮೈಸೂರಲ್ಲಿ ಆಗಸ್ಟ್ 5ನೇ ತಾರೀಕು ಕ್ಲಾಸಸ್ ಇದೆ. ಆ ಒಂದು ಕ್ಲಾಸಸ್ ನ ರಿಜಿಸ್ಟ್ರೇಷನ್ ಓಪನ್ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾಲೇಜ್ ಕೂಡ ತಗೊಳ್ಳೋಣ. ಆದ್ರೆ ಪುಟ್ಟ ವಿರಾಮದ ನಂತರ
ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಹಾಗೆ ವೀಕ್ಷಕರೇ ನಿಮ್ಮೆಲ್ರಿಗೂ ತಿಳಿದಿದೆ 4 ದಿನದಲ್ಲಿ ಕಲ್ತಿರುವಂತಹ ನಕ್ಷತ್ರ ನಾಡಿಯ ಸ್ಟೂಡೆಂಟ್ಸಿನ ವಿಟಿ ತೋರಿಸ್ತೀವಿ ನಿಮ್ಗೆ. ಆ ವಿಟಿ ರೆಡಿ ಇದೆ, ನೋಡ್ಕೊಂಬರೋಣ. ಇಂದು ಮೊದಲನೇದಾಗಿ ಗುರೂಜಿಯವರಿಗೆ ಮೊದಲು ವಂದಿಸುತ್ತಾ, ನಾವು ದಾವಣಗೆರೆ ತಾಲೂಕು ಅಕ್ಸಂಕಟ್ಟೆ ಗ್ರಾಮದಿಂದ ಬಂದಿದ್ದೇನೆ. ನಾವು 4 ದಿನದಲ್ಲಿ ಯಥೇಚ್ಛವಾಗಿ ಜ್ಯೋತಿಷ್ಯದ ಬಗ್ಗೆ ಗೊತ್ತಿದ್ದೇ ಇಲ್ಲ ನಮಗೆ. ಅದರಲ್ಲೂ ದಿನೇಶ್ ಸರ್ ಬಂದು ನಮಗೆ ಹಲವಾರು ವಿಷಯದ ಬಗ್ಗೆ, ಪಂಚಾಂಗ ಜ್ಯೋತಿಷ್ಯ ಅಂದ್ರೆ ಏನು, ಅದು ಹೇಗೆ ತಿಳಿಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಈ ಜ್ಯೋತಿಷ್ಯ ಯಾಕೆ ಕಲಿಬೇಕು ಅಂತಂದ್ರೆ, ನಾವು ಯಾವಾಗಲೂ ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಇನ್ನೊಂದು ಏನೋ ಕೆಲಸ ಮಾಡ್ತಾ ಇರ್ತೀವಿ, ಅದರಲ್ಲಿ ಲಾಭ ಆಗುತ್ತೆ ಇಲ್ಲ ಅನ್ನೋದಕ್ಕೆ ಮೊದಲು ತಿಳ್ಕೊಂಡು ನಾವು ಏನಾರು ಮಾಡ್ಬೇಕು. ಯಾಕಂದ್ರೆ ಇರ್ತಕ್ಕಂಥ ದುಡ್ಡನ್ನು ಲಾಸ್ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಆದ್ರಿಂದ ನಮಗೆ ಲಾಭ ಆಗುತ್ತೋ ಬಿಡುತ್ತೋ ಅನ್ನೋದು ಒಂದು ಸ್ವಲ್ಪ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದರೆ, ಯಾಕೆ ನಮ್ಮ ಯೋಗ ಸರಿ ಇಲ್ಲ ಅಂತಂದ್ರೆ ನಾವು ಬಿಟ್ಟು ಅದನ್ನ ಆ ಸಮಯದಲ್ಲಿ ಸುಮ್ಮನೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡಿರೋದು ನಮಗೆ ಭಾರಿ ಒಳ್ಳೆಯದು. ಆದ್ರಿಂದ ಇದು ಒಂದು ಒಳ್ಳೆ ಅವಕಾಶ. ನಾವು ಕಲಿತು ಇದರಲ್ಲಿ ನಾವು ಒಂದಿಷ್ಟು ಚೆನ್ನಾಗಿ ಅನುಭವ ಪಡೆದಿದ್ದೇವೆ. ಆದ್ರಿಂದ ದಿನೇಶ್ ಗುರೂಜಿ ಅವರಿಗೆ ನಾವು ಒಂದ್ಸಲ ಬಹಳ ಖುಷಿಯಿಂದ ಇಷ್ಟಪಡ್ತೇನೆ. ನಮಸ್ಕಾರ, ನಾನು ಗುರು ಹಿರೇಮಠ ಅಂತ ಧಾರವಾಡದಿಂದ ಬಂದಿದ್ದೇನೆ. ನಂದು ಡಿಪ್ಲೊಮಾ ಇನ್ ಜ್ಯೋತಿಷ್ಯ ಆಗಿದೆ, ಆದರೆ ಅದರಲ್ಲಿ ನನಗೆ ಹೆಚ್ಚಿನ ಅರ್ಥ ಆಗಲಿಲ್ಲ. 1 ವರ್ಷ 2 ವರ್ಷ ಕಲಿತರು. ತದನಂತರ ಈ 4 ದಿನದಲ್ಲಿ ಹೆಚ್ಚಿನ ಅನುಭವ ಸಿಕ್ಕಿದೆ. ಜ್ಯೋತಿಷ್ಯ ಬಗ್ಗೆ ಬೇಸ್ ರೂಟ್ನಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಡಾಕ್ಟರ್ ದಿನೇಶ್ ಗುರೂಜಿ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವೀಕ್ಷಕರೇ, ವಿಟಿ ನೋಡಿದ್ರಲ್ಲ, ವಿಟಿಯಲ್ಲಿ ಹೇಳ್ತಾ ಇದ್ರು, ನಾನು ಆಲ್ರೆಡಿ ಡಿಪ್ಲೊಮಾ ಇನ್ ಜ್ಯೋತಿಷ್ಯ ಮಾಡಿದ್ದೆ, ಆದ್ರೆ ಅಲ್ಲಿ ಅಷ್ಟು ನನಗೆ ತಿಳಿದೇ ಇರೋದು ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿಯ ಮೂಲಕ ನಾನು ತಿಳ್ಕೊಂಡಿದ್ದೀನಿ ಅಂತ. ಇನ್ನು ನಿಮಗೂ ಕೂಡ ಕ್ಲಾಸ್ಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಆಗಸ್ಟ್ 5ನೇ ತಾರೀಕು ಮೈಸೂರಲ್ಲಿ ಕ್ಲಾಸಸ್ ಇದೆ. ಅದ್ರ ಜೊತೆಗೆ ಹುಬ್ಳಿಯಲ್ಲಿ ಸೆಪ್ಟೆಂಬರ್ 2, 3, ಸೆಪ್ಟೆಂಬರ್ ಅಲ್ಲಿ 16ನೇ ತಾರೀಕು ಬಳ್ಳಾರಿಯಲ್ಲಿ ಕೂಡ ಇದೆ. ಇನ್ನು ಆಲ್ರೆಡಿ ನಕ್ಷತ್ರ ನಾಡಿನ ಕಲ್ತಿರೋರು ಗುರುಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇರಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಕಾಲರ್ ಇದ್ದಾರೆ ನಮ್ ಜೊತೆ. ಹಲೋ, ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾನು ಮರಾಠದಿಂದ ಕಾಲ್ ಮಾಡ್ತಾ ಇದ್ದೀನಿ, ಮಮತಾ ಅಂತ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳೋದಿತ್ತು. ಓಕೆ, ನಿಮ್ದು ಡೇಟ್ ಆಫ್ ಬರ್ತ್ ತಿಳಿಸಿ ಮಾ. 14/12/69. 14/9/69. ಓಕೆ, 1969. 14/12. 14/12. ಹಾ, ಓಕೆ, ಹುಟ್ಟಿದ ಸಮಯ 3:57 ಮಧ್ಯಾಹ್ನ. 3:57 ಮಧ್ಯಾಹ್ನ. ಹುಟ್ಟಿದ ಜಾಗ ಹುಬ್ಳಿ. ಓಕೆ, ಗುರುಜಿ ಹತ್ರ ಮಾತಾಡಿ ಮಾ. ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಶತಭಿಷ ನಕ್ಷತ್ರ ಬರ್ತಾ ಇದೆ. ಈಗ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ 2018 ರಾಹು ಭುಕ್ತಿ, ಶನಿ ಮತ್ತೆ ರಾಹು ನಡೀತಾ ಇದೆ. ಶನಿ ಮತ್ತೆ ರಾಹು 10, 11, 12 ಮತ್ತೆ ರಾಹು 4, 6. ಏನ್ ವಿಚಾರ ಕೇಳ್ಬೇಕಾಯ್ತು? 2 ವರ್ಷದಿಂದ ನಮ್ಮ ಮನೆಯವರು ಎಕ್ಸ್ಪೈರ್ ಆಗಿದ್ದಾರೆ. ನಮ್ದು ಬಿಸ್ನೆಸ್ ಇತ್ತು, ಆ ಬಿಸ್ನೆಸ್ ನಾನು ಪಾರ್ಟ್ನರ್ ಇದ್ದೇನೆ. ಬಿಸ್ನೆಸ್ ಸ್ವಲ್ಪ ಈಗ ಪ್ರಾಬ್ಲಮ್ಸ್ ಇದೆ. ಓಕೆ, ಬಿಸ್ನೆಸ್ ಅಲ್ಲಿ ಸ್ವಲ್ಪ ರೊಟೇಷನ್ ಮತ್ತೆ ಸೇಲ್ಸ್ ಬಹಳ ಕಮ್ಮಿ ಆಗಿದೆ. ಯಾಕಂದ್ರೆ 12 ಬಂದಾಗ, ರಾಹುನಲ್ಲಿ 12 ಬಂದಾಗ ಬಿಸ್ನೆಸ್ ಅಲ್ಲಿ ಬಹಳ ಲಾಸ್ ಆಗುತ್ತೆ. ಭುಕ್ತಿಗಳಲ್ಲೂ ಅಷ್ಟೇ, ಭುಕ್ತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶನಿ ಮತ್ತೆ ರಾಹು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 2015 ಜುಲೈಯಿಂದ ಸ್ಟಾರ್ಟ್ ಆಗಿದೆ. 2018 ಜೂನ್ ವರೆಗೂ ಈ ಟ್ರೆಂಡ್ ಹಂಗೆ ಇರುತ್ತೆ, ಲಾಸ್ಟ್ ಟ್ರೆಂಡ್ ಹಂಗೆ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ನಿಮಗೆ ಮುಂದೆ ಬರ್ತಕ್ಕಂಥ ಬುಧ ಭುಕ್ತಿಲಿ ತುಂಬಾ ಚೆನ್ನಾಗತ್ತೆ. ಬುಧ ಸ್ಟಾರ್ಟ್ ಆಗ್ತಕ್ಕಂಥ ದಶ 2020 ಇಂದ. ಸೊ ನಿಮಗೆ ಸ್ವಲ್ಪ ರಿಲೀಫ್ 2018 ಜೂನ್ ಆದ್ಮೇಲೆ ಸ್ಟಾರ್ಟ್ ಆಗೋದು. ಬಟ್ 2020 ಇಂದ ಮತ್ತೆ ಈ ಬಿಸ್ನೆಸ್ ತುಂಬಾ ಪಿಕಪ್ ಆಗುತ್ತೆ. ಸಾಧ್ಯವಾದಷ್ಟು ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಈ ಒಂದು ಬ್ಯಾಡ್ ಟೈಮಲ್ಲಿ ಕೈಲಾಶ ಯಂತ್ರ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಮಂತ್ರ ಪಠನೆ ಮಾಡಿ ಅದ್ರ ಜೊತೆಲಿ ಇರ್ತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ಶನಿಯ ಆರಾಧನೆ ಮಾಡಿ ಹೆಚ್ಚಾಗಿ. ಶನಿವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸಾಧ್ಯವಾದಷ್ಟು. ಓಂ ಶ್ರೀ ಶನೇಶ್ವರಾಯ ಸ್ವಾಹ ಈ ಮಂತ್ರ ಯಥೇಚ್ಛವಾಗಿ ಪಠನೆ ಮಾಡಿ. ಶನಿ ಬಹಳ ಪವರ್ಫುಲ್ ಆಗಿದೆ, ಬಿಸ್ನೆಸ್ಗೆ ಬಹಳ ಪವರ್ಫುಲ್ ಆಗಿದೆ. ರಾಹು ಮೇಲೆ, ಮಧ್ಯ ಮತ್ತೆ ಕೆಳಗಡೆ ಪ್ರತಿಯೊಂದರಲ್ಲೂ 12 ಬಂದಿದೆ. ಲಾಸ್ ಮಾಡ್ತಕ್ಕಂಥದ್ದು, ಲಾಭ ತರೋದೇ ಇಲ್ಲ. 2018 ಜೂನ್ ವರ್ಗು ಕಮ್ಮಿ ಇನ್ವೆಸ್ಟ್ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಕಾಲ್ ಮಾಡೋದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ನಮ್ ಜೊತೆ. ಹಲೋ, ಹಲೋ, ನಮಸ್ತೆ. ಚಿಂತನದಿಂದ ಮಾತಾಡೋದು. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್? ನಮ್ಮ ಅಕ್ಕನ ಬಗ್ಗೆ ಕೇಳಬೇಕಾಯ್ತು. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. 12/7/1991. 1991. ಸಾಯಂಕಾಲ 4:15. ಓಕೆ, ಹುಟ್ಟಿದ ಜಾಗ ಸಿರುಗುಪ್ಪ. ಓಕೆ, ಗುರುಜಿ ಹತ್ರ ಮಾತಾಡಿ ಸರ್. ನಮಸ್ಕಾರ. ನಮಸ್ತೆ ಗುರುಜಿ. ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಪ್ರಸ್ತುತ ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ಬುಧ 8, 11 ಮತ್ತೆ ರಾಹು 2, 5, 8, 9, 12. ಯಾವ ವಿಚಾರ ಬಗ್ಗೆ ಕೇಳ್ಬೇಕಾಯ್ತು?
ಗುರುಜಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಒಬ್ಬರು ಕೇಳ್ತಾರೆ ಮದುವೆನೇ ಆಗಬಹುದು ಗುರುಜಿ. ಮದುವೆ ವಿಚಾರ ಹತ್ತಿರದಲ್ಲಿದೆ, ಯಾಕಂದ್ರೆ 2-9-11 ಕಾಂಬಿನೇಷನ್ ಗುರುನಲ್ಲಿದೆ. ಬುಧ ಮತ್ತೆ ಗುರು ಭುಕ್ತಿ ಬಂದಾಗ ಆಗುತ್ತೆ. ಈಗ ಯಾವುದೇ ಸಂಬಂಧ ಬಂದರೂ ಕೂಡ ಬಹಳ ಕಷ್ಟ ಆಗುತ್ತೆ. ಗುರುವಿನಲ್ಲಿ 100% ನಿಮಗೆ ಎಂಗೇಜ್ಮೆಂಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಬುಧ ಮತ್ತೆ ಗುರು ಸ್ಟಾರ್ಟ್ ಆಗ್ತಕ್ಕಂಥ ಸ್ವಲ್ಪ ಲೇಟ್ ಇದೆ. ಸೊ ಆ ಸಮಯದವರೆಗೂ ಕಾಯ್ಬೇಕು. 2018 ಎಂಡಿಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಸ್ವಲ್ಪ ಕಷ್ಟ ಆಗುತ್ತೆ. ಸಾಧ್ಯವಾದಷ್ಟು ಓಂ ಸತ್ಪತಿಂ ದೇಹಿ ಪರಮೇಶ್ವರ ಈ ಮಂತ್ರವನ್ನು ಹೇಳ್ಕೊಳಕ್ ಕೇಳಿ. ಓಂ ಸತ್ಪತಿಂ ಪರಮೇಶ್ವರ. ಒಂದು ಉಂಗುರನ ಸಜೆಸ್ಟ್ ಮಾಡ್ತೀನಿ, ಸಾಧ್ಯವಾದಷ್ಟು ಈ ಉಂಗುರ ಹಾಕೊಳ್ಳಿ. 2-7-11 ಕಾಂಬಿನೇಷನ್ ಬರ್ತಕ್ಕಂಥದ್ದು ನೋಡಿದಾಗ 2-9-11 ಬಲಗೈ ತೋರ್ ಬೆರಳಿಗೆ ಒಂದು ಗೋಲ್ಡನ್ ಟೊಪ್ಯಾಸ್ ಅಂತ ಬರುತ್ತೆ, ಸುನೇಲಿ ಅಂತಾನು ಹೇಳ್ತಾರೆ. ಗೋಲ್ಡನ್ ಟೊಪ್ಯಾಸ್ ಬಲಗೈ ತೋರ್ ಬೆರಳಿಗೆ ಹಾಕಿ, ಮತ್ತೆ ರೆಡ್ ಕಲರ್ ಯಾರಾದ್ರೂ ನೋಡಕ್ ಬಂದಾಗ ರೆಡ್ ಕಲರ್ ಡ್ರೆಸ್ ಹಾಕೊಳಕ್ ಹೇಳಿ. ರೆಡ್ ಕಲರ್, ಬ್ಲಡ್ ರೆಡ್ ಕಲರ್ ಇರಬೇಕು, ಬೇಗ ಸೆಟ್ ಆಗ್ಬಿಡುತ್ತೆ. ಒಳ್ಳೇದಾಗ್ಲಿ. ಕಾಲ್ ಮಾಡೋದಕ್ಕಾಗಿ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ನಮಸ್ತೆ, ದಾವಣಗೆರೆ ಜಿಲ್ಲೆ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು ಮಾ? ಮಗಳ ಬಗ್ಗೆ. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. 12/12/2002. 12/12/2002. 2 ಗುರುವಾರ ಬೆಳಿಗ್ಗೆ 6:30 6:45. 6:30 6:45. ಹುಟ್ಟಿದ ಜಾಗ ದಾವಣಗೆರೆ. ಓಕೆ, ಗುರುಜಿ ಹತ್ರ ಮಾತಾಡಿ ಮಾ. ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ. ಮೀನರಾಶಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ ಚಂದ್ರ ಭುಕ್ತಿ. ಶನಿ ಮತ್ತೆ ಚಂದ್ರ ಕಾಂಬಿನೇಷನ್ ನೋಡೋಣ. 3-7-1 ಮತ್ತೆ ಚಂದ್ರ 3-9. ಏನ್ ವಿಚಾರ ಕೇಳ್ಬೇಕಾಯ್ತು? ವಿದ್ಯಾಭ್ಯಾಸದ ಬಗ್ಗೆ. SLC ಓದ್ತಿದ್ದಾರೆ. ಏನು ಓದ್ತಾ ಇದಾರೆ? SLC. ಸೊ ಸೈನ್ಸ್ ಕಾಂಬಿನೇಷನ್ ಕೊಡಿಸಿ. ಮುಂದೆ ಬರ್ತಕ್ಕಂಥ ಕುಜನಲ್ಲಿ 12 ಬರ್ತಾ ಇದೆ, 5-11. ಬ್ಯಾಚುಲರ್ ಆಫ್ ಆರ್ಕಿಟೆಕ್ಟ್ ಮಾಡ್ತಕ್ಕಂಥ ಒಂದು ಯೋಗ, ಅಥವಾ ಅನಿಮೇಷನ್ ಮಾಡ್ತಕ್ಕಂಥ ಯೋಗ, ಅಥವಾ ಯಾವ್ದಾದ್ರು ಡಿಸೈನಿಂಗ್ ಅಲ್ಲಿ ಇರ್ತಕ್ಕಂಥ ಯೋಗ ಇದೆ. ಯಾವಾಗ 5-11 ಕಾಂಬಿನೇಷನ್ ಬರುತ್ತೋ ಅವಾಗ ನಾವು ಡಿಸೈನಿಂಗ್ ಕಡೆ ಹೆಚ್ಚು ಒಂದು ಹೋಗತಕ್ಕಂಥ ಸಾಧ್ಯತೆ ಇದೆ. ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ 3-8 ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಜುಕೇಶನ್ ಸ್ವಲ್ಪ ಕುಂಠಿತ ಆಗುತ್ತೆ. ಅದನ್ನ ಎನ್ಹಾನ್ಸ್ ಮಾಡಕ್ಕೆ ಓಂ ಸೋಂ ಸೋಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಿಸಿ. ಸಾಧ್ಯವಾದ್ರೆ ರಾತ್ರಿ ಹೊತ್ತು ಒಂದು ಸಣ್ಣ ಲೋಟದಲ್ಲಿ ಹಾಲಿಟ್ಬಿಟ್ಟು, ಸೋಮವಾರ ಮಾತ್ರ ಮಾಡಿ, ಸೋಮವಾರ ರಾತ್ರಿ ಒಂದು ಸಣ್ಣ ಲೋಟದಲ್ಲಿ ಹಾಲು ಇಟ್ಬಿಟ್ಟು ಅದನ್ನ ಯಾವ್ದಾದ್ರು ಗಿಡಕ್ಕೆ ಚೆಲ್ಲಬೇಕು ಅಂತ ಹೇಳಿ ಒಟ್ಟು 11 ಸೋಮವಾರ ಇದನ್ನ ಮಾಡಿಸಿ. ಎಜುಕೇಶನ್ ಅಲ್ಲಿ ನೀವು ಅನ್ಕೊಂಡಿದ್ದು ಸಾಧನೆ ಆಗುತ್ತೆ. ಕಾಂಬಿನೇಷನ್ ಚೆನ್ನಾಗಿದೆ. ನಾವು ಮಾಡ್ತಕ್ಕಂಥ ತಂತ್ರನೂ ಮಾಡಿದ್ರೆ ವರ್ಕ್ ಆಗ್ಬಿಡುತ್ತೆ. ಒಳ್ಳೇದಾಗ್ಲಿ. ಕಾಲ್ ಮಾಡೋದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ನಮ್ ಜೊತೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ವಿಜಯಲಕ್ಷ್ಮಿ ಅಂತ ಮಹಾದೇಶ್ವರ ಬೆಟ್ಟದಿಂದ ಕಾಲ್ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು ಮಾ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. 21/3/1998. 21/3/1998. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗಿನ ಜಾವ 3:40. ಬೆಳಗಿನ ಜಾವ 3:40. 3:30ರಿಂದ 3:40. ಓಕೆ ಮಾ. ಹುಟ್ಟಿದ ಜಾಗ? ಹುಟ್ಟಿದ ಜಾಗ ಹನೂರು ಅಂತ ಅಲ್ಲೇ ಪಕ್ಕದಲ್ಲಿ ಒಂದು ಟೌನ್ ಅಲ್ಲಿ ಮೇಡಮ್. ಓಕೆ, ಗುರುಜಿ ಹತ್ರ ಮಾತಾಡಿ ಮಾ. ನಮಸ್ಕಾರ ಮೇಡಮ್. ನಮಸ್ಕಾರ ಗುರುಗಳೇ. ಧನುರಾಶಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಹೌದು ಗುರುಗಳೇ. ಸದ್ಯಕ್ಕೆ ಇವಾಗ ನಡೀತಾ ಇರ್ತಕ್ಕಂಥ ದಶಾ ನೋಡಿದಾಗ ಶುಕ್ರ ದಶೆ ನಡೀತಾ ಇದೆಯಮ್ಮ. ಶುಕ್ರ ದಶೆಯಲ್ಲಿ 2020 ಶನಿ ಭುಕ್ತಿ. ಶುಕ್ರ ಮತ್ತೆ ಶನಿ ಏನ್ ಕಾಂಬಿನೇಷನ್ ಇದೆ ನೋಡೋಣ. 1, 5, 10 ಕಾಂಬಿನೇಷನ್ ಚೆನ್ನಾಗಿದೆ. ಬಹಳ ಇಂಟೆಲಿಜೆಂಟ್. ಏನ್ ಕೇಳ್ಬೇಕಾಯ್ತು? ಎಜುಕೇಶನ್ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಏನ್ ಯಾವ್ದ್ರ ಎಜುಕೇಶನ್ ಬಗ್ಗೆ ಅಂತ ಏನು ಅಂತ ಕೇಳ್ಬೇಕು? ಏನ್ ಮಾಡ್ಬೇಕು ಅಂತಿದ್ದೀರಾ, ಏನು ಅಂತ ಕೇಳಿ. ಕಾಮರ್ಸ್ ತಗೊಂಡಿದ್ದಾನೆ, ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಬಿಸ್ನೆಸ್ ಮಾಡ್ಬೋದಮ್ಮ. 2-7-11 ಕಾಂಬಿನೇಷನ್ ಬರ್ತಾ ಇದೆ. ಬಿಸ್ನೆಸ್ ಅದ್ಭುತವಾಗುತ್ತೆ. ಯಾವ ಬಿಸ್ನೆಸ್ ಮಾಡಿದ್ರು ಸಕ್ಸಸ್ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ MBA ಮಾಡಿಸಿ, ಸಾಧ್ಯವಾದ್ರೆ MBA ಮಾಡಿಸಿ. ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾನೆ. ಶುಕ್ರ ದಶೆ ಮುಗಿಯೋವರೆಗೂ ಚೆನ್ನಾಗಿದೆ. ಸೂರ್ಯನು ಪರವಾಗಿಲ್ಲ. ಚಂದ್ರ ಅದ್ಭುತವಾಗಿದೆ. ಬಿಸ್ನೆಸ್ಗೆ ಹೇಳಿ ಮಾಡಿರ್ತಕ್ಕಂಥ ಜಾತಕ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ವರಿ ಮಾಡಬೇಡಿ. ಕೈಲಾಶಂತ್ರ ಸ್ಥಾಪನೆ ಮಾಡಿ. ಕಾಂಬಿನೇಷನ್ ಚೆನ್ನಾಗಿದ್ದಾಗ ಕೈಲಾಶಂತ್ರ ಸ್ಥಾಪನೆ ಮಾಡಿ, ಇನ್ನೂ ಡಬಲ್ ಬೆನಿಫಿಟ್ ತಗೊಳ್ಳಿ. ಓಕೆ, ಸಾಧ್ಯವಾದ್ರೆ ಮಧ್ಯದ ಬೆಳಗ್ಗೆ ಜಿರ್ಕಾನ್ ಅಂತ ಬರುತ್ತೆ, ಅಥವಾ ಓಪಲ್ ಅಂತ ಬರುತ್ತೆ. ಓಪಲ್ ಧರ್ಸಕ್ಕೆ ಹೇಳಿ, ಖಂಡಿತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಸಾಧ್ಯವಾದ್ರೆ ಒಂದು 3 ವರ್ಷ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ, ಅದಾದ ನಂತರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡ್ ಮಾಡಕ್ ಹೇಳಿ. ಕಾಂಬಿನೇಷನ್ ಅಂತೂ ಅದ್ಭುತವಾಗಿದೆ. ಒಳ್ಳೇದಾಗಲಿ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ, ಇನ್ನ ವೀಕ್ಷಕರೇ ನಿಮಗೂ ಕೂಡ ಕೈಲಾಶ್ ಯಂತ್ರನ ತರಿಸ್ಕೋಬೇಕು ಅಂತ ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡ್ಬೋದು. ಎಲ್ಲಾ ತರದ ಸಮಸ್ಯೆಗೂ ಒಂದ್ ಪರಿಹಾರ ಅಂದ್ರೆ ನಮ್ಮ ಕೈಲಾಶ್ ಯಂತ್ರ ಅಂತ ಹೇಳ್ತಾ ಕಾರ್ಯಕ್ರಮ ಮತ್ತಷ್ಟು ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ.
ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ನಮ್ ಜೊತೆ. ಹಲೋ, ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು ಮಾ? ಮಗಳ ಬಗ್ಗೆ. ಮಗಳದು ಡೇಟ್ ಆಫ್ ಬರ್ತ್ ಹೇಳಿ. 11/8/83. 11/8/83. ಮದುವೆ ಬಗ್ಗೆ. ಓಕೆ, ಹುಟ್ಟಿದ ಸಮಯ ಹೇಳಿ. ಸಮಯ 3:33. ಬೆಳಗ್- 23 ಬೆಳಗಿನ ಜಾವನ ಇಲ್ಲ ಸಂಜೆನಾ? ಸಂಜೆ. ಓಕೆ, ಹುಟ್ಟಿದ ಜಾಗ? ಹುಟ್ಟಿದ ಜಾಗ ಬೆಂಗಳೂರು. ಓಕೆ, ಗುರುಜಿ ಹತ್ರ ಮಾತಾಡಿಮ್ಮ. ನಮಸ್ಕಾರ ಮೇಡಮ್. ಸಂಜೆ ನಮಸ್ಕಾರ. ಬೆಂಗಳೂರು. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಮ್ಮ, ಗುರುಜಿ ಮಾತಾಡ್ತಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 2018 ಡಿಸೆಂಬರ್ ವರೆಗೂ ಶುಕ್ರ ಭುಕ್ತಿ. ಯಾವಾಗ ದಶಾ ಭುಕ್ತಿಗಳಲ್ಲಿ ಶುಕ್ರ ಬರುತ್ತೋ ಮದುವೆ ಯೋಗ ಬಲವಾಗಿರುತ್ತೆ. ಅದರಲ್ಲಿ 2-7-11 ಕಾಂಬಿನೇಷನ್ ಬಂದ್ಬಿಟ್ರೆ ಇನ್ನೂ ಈಸಿಯಾಗಿ ಆಗ್ಬಿಡುತ್ತೆ. 2018 ಡಿಸೆಂಬರ್ ಒಳಗಡೆ ಖಂಡಿತ ಆಗುತ್ತೆ. ಬಟ್ ರಾಹು ಶುಕ್ರ ಯಾವ ಕಾಂಬಿನೇಷನ್ ತೋರಿಸ್ತಾ ಇದೆ ನೋಡೋಣ. 1-6-12 ಸ್ವಲ್ಪ ಬಂದಿರತಕ್ಕಂಥದ್ದು, ಸೆಟ್ ಆಗದೆ ಇರತಕ್ಕಂಥದ್ದು ಕಾಂಬಿನೇಷನ್. ಮತ್ತೆ ಶುಕ್ರನಲ್ಲಿ 6-6-6 ಕಾಂಬಿನೇಷನ್ ಬಂದಾಗ ಸ್ವಲ್ಪ ವಿಘ್ನಗಳು ಬರ್ತಕ್ಕಂಥದ್ದು ಹೆಚ್ಚಾಗಿದೆ. ಇಲ್ಲಿ 6ನೇ ಮನೆ ಬರ್ತಕ್ಕಂಥ ಒಂದು ಪಾಯಿಂಟ್ ನೋಡಿದಾಗ ಶುಕ್ರನೇ ಆಗಿರೋದ್ರಿಂದ ಲಕ್ಷ್ಮಿಯ ಆರಾಧನೆ ಮಾಡಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ನಿಮ್ಮ ಮಗಳಿಗೆ ಹೇಳಿ, ಈ ಬರ್ತಕ್ಕಂಥ ಶುಕ್ರವಾರ 3 ಶುಕ್ರವಾರ 11 ಅರಿಶಿಣದ ಕೊಂಬನ್ನ ತಗೊಂಡೋಗಿ ದಾನ ಮಾಡಕ್ ಹೇಳಿ. ಯಾವ್ದಾದ್ರು ಲಕ್ಷ್ಮೀ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರಬೇಕು. ಓಕೆ, 11 ಅರಿಶಿಣದ ಕೊಂಬಿರ್ಬೇಕು, 4 ಶುಕ್ರವಾರ ಇದನ್ನ ಮಾಡ್ಬಿಟ್ಟು ಬರಕ್ ಹೇಳಿ. ಖಂಡಿತ, ಯಾಕಂದ್ರೆ ಶುಕ್ರ 6ರಲ್ಲಿದ್ದಾಗ 11 ತೋರಿಸ್ತಾ ಇದೆ, 11 ಲಾಭ ತೋರಿಸ್ತಾ ಇದೆ, ಸ್ವಲ್ಪ ಅಡಚಣೆ ಅಂತ ತೋರಿಸ್ತಾ ಇದೆ. ಒಂದು ಮಂತ್ರ ಹೇಳ್ತೀನಿ, ಆ ಮಂತ್ರವನ್ನು ಸ್ವಲ್ಪ ಯಥೇಚ್ಛವಾಗಿ ಹೇಳ್ಕೊಳಕ್ ಹೇಳಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಹೇಳ್ಕೊಳ್ಳೆ, ಬೇಗ ಸೆಟ್ ಆಗುತ್ತೆ. ಮದುವೆ ಜೀವನನೂ ತುಂಬಾ ಚೆನ್ನಾಗಿದೆ. ಮಕ್ಕಳಾಗೋದ್ರಲ್ಲಿ ಸ್ವಲ್ಪ ವಿಳಂಬ ತೋರಿಸ್ತದೆ, ಸ್ವಲ್ಪ ವಿಳಂಬ. ಯಾಕಂದ್ರೆ 1-4-10 ಕಾಂಬಿನೇಷನ್ ಬಂದಾಗ ಮಕ್ಕಳು ಆಗೋದಿಲ್ಲ ಅಂತ ಬರುತ್ತೆ. ಬಟ್ 2-5-11 ಮಿಕ್ಸ್ ಆಗಿರೋದ್ರಿಂದ ಮಕ್ಕಳು ಸ್ವಲ್ಪ ಡಿಲೇ ಬಟ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಒಳ್ಳೇದಾಗ್ಲಿ ಮಾ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ, ಇನ್ನ ಗುರುಜಿ ಆಗಸ್ಟ್ 5ನೇ ತಾರೀಕು ಮೈಸೂರಲ್ಲಿ ಕ್ಲಾಸಸ್ ಇದೆ. ಸೊ ನಾನು ಯಾವಾಗ್ಲೂ ಈ ಪ್ರಶ್ನೆ ಕೇಳ್ತಾನೆ ಇರ್ತೀನಿ. ಸಂಜೆ ಪ್ರಿಯಾ ಮೇಡಮ್ ಅವರು ಪ್ರಶ್ನೆ ಕೇಳ್ತಾನೆ ಇರ್ತಾರೆ, ಹೇಗ್ ಬರ್ಬೇಕು ಕ್ಲಾಸಸ್ಗೆ ಅಂತ. ಸೊ ಏನ್ ಟಿಪ್ಸ್ ಹೇಳ್ತೀರಾ ಗುರುಜಿ? ನೋಡಿ, ಸಾಕಷ್ಟು ಫಸ್ಟ್ ಈಗ ನೆಕ್ಸ್ಟ್ ಈ ಶನಿವಾರ ಭಾನುವಾರ ಮತ್ತೆ ಬೆಂಗಳೂರಲ್ಲಿ ನಕ್ಷತ್ರ ನಾಡಿ ಕ್ಲಾಸಸ್ ಬ್ಯಾಲೆನ್ಸ್ ಇದೆ. ಸಾಕಷ್ಟು ಜನ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಈಗ 2-3 ದಿವಸದಲ್ಲಿ ಇಲ್ಲಿ ಪಾಠ ನೋಡಿ ಇದೆಲ್ಲ ನೋಡಿ ಅರ್ಥ ಆಗ್ಬಿಟ್ಟಿರುತ್ತೆ. ಎಲ್ಲಿ ನೋಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ತೋರ್ಸ್ಕೊಟ್ಟಿದೀನಿ. ಇವ್ರದೆಲ್ಲ ಬರ್ತಾ ಇರತ್ತಲ್ಲ, ಹಾಕಿ ನೋಡಿರ್ತಾರೆ. ಈಗ ಒಬ್ಬೊಬ್ರದ್ದು ಮದುವೆ ಬಗ್ಗೆ ಕೇಳ್ತಾ ಇದಾರೆ, ಏನ್ ಕಾಂಬಿನೇಷನ್ ಬಂತು, ಹೇಗ್ ಬಂತು. ಅವ್ರು ಆಲ್ಮೋಸ್ಟ್ 50% ರೆಡಿ ಆಗ್ಬಿಡ್ತಾರೆ. ಇನ್ನ ಶನಿವಾರ ಬೆಳಿಗ್ಗೆಯಿಂದ ಸಾಯಂಕಾಲ ಮತ್ತೆ ಬೆಳಗಿಂದ ಸಾಯಂಕಾಲ ಒಂದು 40-50 ಜಾತಕ ಹಾಕ್ಬಿಟ್ಟಾಗ ಮದುವೆದೊಂದು ಸ್ವಲ್ಪ ಜಾತಕ, ಯಾವ ಕಾಂಬಿನೇಷನ್ ಬಂದ್ರೆ ಏನಾಗುತ್ತೆ, ಈ ಕಾಂಬಿನೇಷನ್ ಬಂದ್ರೆ ಇಲ್ಲ, ಈ ಕಾಂಬಿನೇಷನ್ ಬಂದ್ರೆ ಇರುತ್ತೆ ಅಷ್ಟೇ. ಈ ನಂಬರ್ಗಳು ಹೇಳೋದು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಇದೇನೋ ನ್ಯೂಮರಾಲಜಿನೋ ಸಂಖ್ಯಾಶಾಸ್ತ್ರ ಅಂತ ಅನ್ಕೊಂಡಿದ್ದಾರೆ. ಇದು ಯಾವುದೇ ಸಂಖ್ಯಾಶಾಸ್ತ್ರ ಅಲ್ಲ. ಮನೆಗಳನ್ನ ಗುಂಪುಗ ಮಾಡಿ ಒಂದು ಕಾಂಬಿನೇಷನ್ ತರ್ತಕ್ಕಂಥದ್ದು ಈ ನಕ್ಷತ್ರ ನಾಡಿ ಗುಂಪು. ಯಾಕಂದ್ರೆ ಒಂದು ಮನೆ ಮಾತ್ರ ಮದುವೆ ಮನೆ ಆಗೋದಿಲ್ಲ. ಒಂದು ಕಾಂಬಿನೇಷನ್ ಆಫ್ ಹೌಸಸ್ ಮದುವೆನ ಮಾಡುತ್ತೆ. ಮದುವೆ ಮಾಡಕ್ಕೆ 7ನೇ ಮನೆ ಮಾತ್ರ ನೋಡ್ತಾರೆ ಜ್ಯೋತಿಷದಲ್ಲಿ. 7ನೇ ಮನೆ ಮಾತ್ರ ನೋಡಿದ್ರೆ ಆಗೋದಿಲ್ಲ. ಪಂಚಮ ಭಾವನೂ ನೋಡ್ಬೇಕು, ನವಮ ಭಾವ ನೋಡ್ಬೇಕು, ದ್ವಿತೀಯ ಭಾವ, ಸಪ್ತಮ ಭಾವ ಎಲ್ಲಾನು, ಮತ್ತೆ ಲಾಭ ಭಾವ ಅಂದ್ರೆ ಏಕದಶ ಭಾವ ನೋಡ್ಲೇಬೇಕಾಗತ್ತೆ. ಸೊ ಇಷ್ಟನ್ನು ಸಂಕ್ಷಿಪ್ತವಾಗಿ ಈಸಿಯಾಗಿ ಮೆಥಡಾಲಜಿ ಕಂಡಿಡ್ತಕ್ಕಂಥದ್ದು ಬಹಳ ಸುಲಭವಾಗಿದೆ. ಅಷ್ಟು ಈಸಿಯಾಗಿ ಆಪ್ ಅಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಅವ್ರಿಗೆ ಲಗ್ನ ಹೇಗೆ ಕಂಡುಹಿಡಿಯುತ್ತೆ, ಹೇಗೆ ಗ್ರಹಗಳು ಆ ಕಡೆ ಈ ಕಡೆ ಹೋಗುತ್ತೆ, ಬ್ರಹ್ಮಾಂಡದಿಂದ ಸೃಷ್ಟಿ ಮಾಡಿ ಹೇಗೆ ಅಂತ ತೋರಿಸ್ಕೊಟ್ಟು ಅವ್ರಿಗೆ ಈ ಕಾಂಬಿನೇಷನ್ ಹೇಳ್ಕೊಡ್ತೀವಿ. ಈ ಕಾಂಬಿನೇಷನ್ ಅಲ್ಟಿಮೇಟ್. ಇದು ಆಗುತ್ತೆ ಆಗಲ್ಲ ಅಷ್ಟೇ ತಿಳ್ಕೊಳ್ಳೋದು. ಜ್ಯೋತಿಷದಲ್ಲಿ ಇನ್ನು ಎಷ್ಟೊಂದು ಅಧ್ಯಯನ ಮಾಡಕ್ ಹೋಗ್ತಾ ಇರ್ತಾರೆ. ಅದು ಮಾಡಕ್ಕೆ ಈಗ ನಾನು ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರೋದು ಎಲ್ಲಾನು ಕರೆಕ್ಟ್ ಆಗಿ ಅವ್ರ ಪ್ರಾಕ್ಟೀಸ್ ಡೈಲಿ ನೋಡ್ತಾ ಇದ್ರೆ ಪ್ರತಿ ಒಂದು ಹೇಳ್ಕೊಟ್ಟಿರ್ತೀನಿ. ಅವ್ರಿಗೆ ಕಾನ್ಸಂಟ್ರೇಷನ್ ಇರಲ್ಲ, ಅವ್ರಿಗೆ ಫಲ ನಿರೂಪಣೆಗೆ ಹೋಗಿರ್ತಾರೆ. ಈ ಫಲ ನಿರೂಪಣೆ ಗೊತ್ತಾದ್ಮೇಲೆ ಆಮೇಲೆ ಜ್ಯೋತಿಷಿಗೆ ಹಿಂದೆ ಬರ್ತಾರೆ. ಅದನ್ನು ಹೇಳಿರ್ತೀನಿ. ಆದ್ರೂ ಕೂಡ ಕನ್ಫ್ಯೂಷನ್ಸ್ ಇರುತ್ತೆ. ಪ್ರತಿಯೊಂದು ನಾನು ಕೊಟ್ಟಿರ್ತಕ್ಕಂಥ ಬುಕ್ ಕೊನೆ ಪೇಜ್ ಅಲ್ಲಿ ಒಂದು ಹೇಳ್ತಾ ಇರ್ತೀನಿ, ಬ್ರಹ್ಮಾಂಡ ನೋಡಿ, ಅದ್ರಲ್ಲಿ ಎಲ್ಲಾನು ಇದೆ. ಅದು ಏನೇನಿದೆ ಅಂದ್ರೆ ಕಂಪ್ಲೀಟ್ ಒಂದು ಶೀಟ್ ಅಲ್ಲಿ ಕಂಪ್ಲೀಟ್ ಜ್ಯೋತಿಷ್ಯ ಇದೆ. ಅದರಲ್ಲಿ 2 ವರ್ಷ ಓದ್ಬೇಕು, ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಒಂದೇ ಒಂದು ಶೀಟ್ ಅಲ್ಲಿ ಕೊಟ್ಟಿದ್ದೀನಿ. ಅಷ್ಟು ಅದ್ಭುತವಾಗಿದೆ. ಖುಷಿನೂ ಪಡ್ತಾರೆ. ನಕ್ಷತ್ರಗಳ ಬಗ್ಗೆ, ಅದ ಪಾದಗಳ ಬಗ್ಗೆ, ಡಿಗ್ರಿ ವೈಸ್ ಹೇಗ್ ಬರುತ್ತೆ, ಯಾವ ಡೈರೆಕ್ಷನ್ ಬರುತ್ತೆ, ಮತ್ತೆ ಯಾವ ಒಂದು ಉಚ್ಚ ಸ್ಥಾನ ನೀಚ ಸ್ಥಾನ ಯಾವ ರಾಶಿಗೆ ಬರುತ್ತೆ, ಎಲ್ಲ ಒಂದೇ ಒಂದು ಶೀಟ್ ಅಲ್ಲಿ ಪ್ರಿಂಟ್ ಆಗಿದೆ. ಆ ಒಂದು ಶೀಟು ಸ್ಟೂಡೆಂಟ್ಸ್ ಪ್ರತಿ ದಿವಸ ನೋಡಿದ್ರೆ ಜ್ಯೋತಿಷದಲ್ಲಿ ನೀವು ಬಹಳ ಸ್ಟ್ರಾಂಗ್ ಆಗ್ಬಿಡ್ತೀರಾ ಒಳಗಡೆ. ಮತ್ತೆ ನಮ್ಮ ಕಾಂಬಿನೇಷನ್ ಅಂತೂ ಇದ್ದೇ ಇರುತ್ತೆ.
ಮತ್ತೆ ಮೈಸೂರಲ್ಲಿ ಕೊನೆಯ ಬಾರಿ ಬರ್ತಾ ಇದ್ದೀನಿ. ಮುಂದೆ ಬರೋದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಮೈಸೂರಿಗೆ ಬರೋದಿಲ್ಲ, ಯಾಕಂದ್ರೆ ಬಹಳ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ಇನ್ ಕೇಸ್ ಬಂದ್ರೆ ಒಂದೂವರೆ ವರ್ಷ ಆದ್ಮೇಲೆ ಬರ್ಬೋದು. ಯಾಕಂದ್ರೆ ನೆಕ್ಸ್ಟ್ ನಾನು ರಾಯಚೂರಲ್ಲಿ, ಮತ್ತೆ ಗುಲ್ಬರ್ಗಾದಲ್ಲಿ, ಮಡಿಕೇರಿಲಿ, ಮತ್ತೆ ತುಮಕೂರಲ್ಲಿ, ಮತ್ತೆ ಬಹಳಷ್ಟು ಎಲ್ಲೆಲ್ಲಿ ಹೋಗಿಲ್ವೋ ಅಲ್ಲೆಲ್ಲ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಓಕೆ. ಇದು ಮೈಸೂರಲ್ಲಿ ಬರ್ತಕ್ಕಂಥದ್ದು 1, 2, 3, 4, 5ನೇ ಬಾರಿ ಬರ್ತಾ ಇದ್ದೀನಿ. ಓ 200ಕ್ಕೂ ಹೆಚ್ಚು ಜನ ಅಲ್ಲಿ ಆಲ್ರೆಡಿ ಕಲ್ತಿದ್ದಾರೆ. ಯಾಕಂದ್ರೆ ಕಳೆದ 1.5 ವರ್ಷದಿಂದನೂ ನಾನು ವಾಹಿನಿಯಲ್ಲಿ ಬರ್ತಾ ಇದ್ದೀನಿ. ಸೊ 150, 200ಕ್ಕೂ ಹೆಚ್ಚು ಜನ ಕಲ್ತಿದ್ದಾರೆ. ಈ ಸದ್ಯ ತುಂಬಾ ಜನ ತುಂಬ್ತಾ ಇದ್ದಾರೆ. ಸೊ ಬಹುಶಃ ಮೈಸೂರಿಗೆ ಇವಾಗ ಬಂದ್ರೆ ಆಲ್ಮೋಸ್ಟ್ 1 ಇಯರ್ ವರ್ಗೂ ನಾನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಮಾಡದೇ ಇರೋದು ಅಂತ, ಯಾಕಂದ್ರೆ ಕ್ಯಾಲೆಂಡರ್ ಹಾಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ 1 ಇಯರ್ ಕ್ಯಾಲೆಂಡರ್ ಹಾಕಿದ್ದೀನಿ. ಅಲ್ಲೆಲ್ಲೂ ಮೈಸೂರಿಗೆ ಫಿಟ್ಟಿಂಗ್ ಆಗಕ್ಕಾಗ್ತಾ ಇಲ್ಲ. ಯಾರೇ ಬಂದರೆ ದಯವಿಟ್ಟು ಕಲೀರಿ. ಮತ್ತೆ ಮುಂದಿನ ದಿನಗಳಲ್ಲಿ ಈ ಫೀಸ್ ನಾನು ಇದೇ ಫೀಸ್ ಇಡಕ್ಕಾಗಲ್ಲ, ಜಾಸ್ತಿ ಮಾಡ್ತಾ ಇದ್ದೀನಿ GST ಬಂದಿರೋ ಕಾರಣದಿಂದ ಅಂತ ಹೇಳಕ್ ಇಷ್ಟ. ಓಕೆ ಗುರುಜಿ, ಖಂಡಿತ ಕಾರ್ಯಕ್ರಮಕ್ಕೆ ಬಂದು ಎಷ್ಟೋ ಕನ್ಫ್ಯೂಷನ್ಸ್ ಇತ್ತು. ನಾಗರ ಪಂಚಮಿ ಹಬ್ಬನ ಯಾವತ್ತಪ್ಪ ಮಾಡ್ಬೇಕು ಅಂತ ಅವ್ರಿಗೆಲ್ರಿಗೂ ಕನ್ಫ್ಯೂಷನ್ ದೂರ ಮಾಡಿದೀರಾ. ಹಾಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೂಡ ಕೊಟ್ಟಿದ್ದೀರಾ. ಧನ್ಯವಾದಗಳು. ಇವತ್ತು ಶುಕ್ರ ಮಿಥುನ ರಾಶಿ ಪ್ರವೇಶ ಆಗ್ತಾ ಇದೆ. ಅದರ ಫಲಗಳನ್ನ ಇವತ್ತು ನೈಟ್ ವಾಹಿನಿಯಲ್ಲಿ ಹೇಳ್ತೀನಿ, ತಪ್ಪದೇ ನೋಡಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಅಂತ ಹೇಳ್ತಾ ಸದಾ ಮನರಂಜನೆಗಾಗಿ ಯಾವಾಗ್ಲೂ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.